ಇನ್ನು ಸದನದ ಒಳಗೆ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಧರಣಿಯನ್ನ ಕೂರಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸದನದೊಳಗೆ ನಮಗೆ ಮೂಡ ಹಗರಣದ ಚರ್ಚೆಗೆ ಅವಕಾಶವನ್ನ ಕೊಟ್ಟಿಲ್ಲ, ಹೀಗಾಗಿ ಸದನದಲ್ಲಿ ಎಲ್ಲರೂ ಧರಣಿಯನ್ನ ಮಾಡಿದ್ದೇವೆ ಅಂತ ಟಿವಿ5 ಕನ್ನಡಗೆ ಶಾಸಕ ಮುನಿರತ್ನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಇದೇ ಸಂದರ್ಭದಲ್ಲಿ ಅವಕಾಶವನ್ನು ಕೂಡ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ. ಟಿವಿ5 ಕನ್ನಡಕ್ಕೆ ಶಾಸಕ ಮುನಿರತ್ನ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಇವತ್ತು ಕೂಡ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಈ ಧರಣಿಯನ್ನ ನಾವು ಕಂಟಿನ್ಯೂ ಮಾಡ್ತೀವಿ, ಅಲ್ಲದೆ ನಾವು ಮೈಸೂರು ಪಾದಯಾತ್ರೆ ಬಗ್ಗೆಯೂ ಕೂಡ ಚರ್ಚಿಸಿದ್ದೇವೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೂಡ ಹಗರಣದ ಚರ್ಚೆಗೆ ಅವಕಾಶವನ್ನು ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಅಹೋರಾತ್ರಿ ಧರಣಿಯನ್ನು ಬಿಜೆಪಿ ಶಾಸಕರು ಮಾಡಿರುವಂಥದ್ದು. ಸದನದ ಒಳಭಾಗದಲ್ಲಿ ನಿನ್ನೆ ದಿನವಿಡೀ ಅವರು ಧರಣಿಯನ್ನು ಮಾಡಿದ್ರು. ಈಗ ಮುನಿರತ್ನ ಅವರ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಧರಣಿ ಯಾವ ರೀತಿಯಾಗಿ ನಡೀತು? ನಿನ್ನೆ ಯಾವ ರೀತಿಯಾಗಿ ನೀವು ಧರಣಿ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾಗಿ ಭಜನೆ ಕಾರ್ಯಗಳನ್ನೆಲ್ಲ ಮಾಡಿದ್ರಿ? ಯಾವ ರೀತಿಯಾಗಿ ಧರಣಿ ಮಾಡಿದ್ರಿ? ನಿನ್ನೆ ನಮಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಏನು ಮೂಡ ಹಗರಣದಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿದ್ರೆ ನಾವು ಧರಣಿ ಮಾಡೋ ಅಂಥದ್ದು ಉದ್ಭವಿಸ್ತಾ ಇರಲಿಲ್ಲ. ಧರಣಿಗೆ ಅವಕಾಶ ಕೊಟ್ಟಿಲ್ಲ, ಅದು ನಮಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ, ನಾವು ಧರಣಿ ಮಾಡಿದ್ವಿ. ಈಗ ಮೂಡ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ನೀವು ಪಟ್ಟನ್ನು ಹಿಡಿದಿದ್ರಿ. ಇವತ್ತು ಕೂಡ ಚರ್ಚೆಗೆ ಅವಕಾಶವನ್ನು ಕೇಳಿದ್ರಿ. ಚರ್ಚೆ ಕೊಡದಿದ್ರೆ ಇವತ್ತು ಕೂಡ ಮುಂದುವರಿಯುತ್ತೆ ನಿಮ್ಮ ಧರಣಿ? ಖಂಡಿತವಾಗ್ಲೂ ಮುಂದುವರಿಯುತ್ತೆ, ಬಿಡೋ ಪ್ರಶ್ನೆನೇ ಇಲ್ಲ. ಈಗ ಅಂದ್ರೆ ಮೈಸೂರಿಗೂ ಕೂಡ ಪಾದಯಾತ್ರೆಗೆ ಹೊರಡಬೇಕು ಅನ್ನುವಂಥದ್ದು ಕೂಡ ಚರ್ಚೆಗಳಾಗ್ತಾ ಇದ್ವಿ. ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ? ಯಾವ ರೀತಿಯಾಗಿ ಇದೆ? ಅದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ. ಸರ್, ಅಂದ್ರೆ ಇವತ್ತು ಕೂಡ ನೀವು ಚರ್ಚೆಗೆ ಅವಕಾಶ ಕೇಳ್ತೀರಿ, ಅಂದ್ರೆ ಕೊಟ್ಟಿಲ್ಲ ಅಂತ ಪಕ್ಷದಲ್ಲಿ ಇವತ್ತು ಕೂಡ ಧರಣಿ ನಿರಂತರವಾಗಿ ಮುಂದುವರಿಯುತ್ತೆ ಹೇಗೆ ಅಂತ? ಯಾಕಂದ್ರೆ ಇನ್ನು ನಾಳೆ ಒಂದೇ ದಿನ ಇರುವಂಥದ್ದು ಸದನ, ಅಂದ್ರೆ ಸೆಷನ್ಗೆ ಇರುವಂಥ ಸಮಯ. ಹಾಗಾಗಿ ಖಂಡಿತವಾಗಲೂ ನಮಗೆ ಇವತ್ತು ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ನಾವು ಈ ಹೋರಾಟನ ಮುಂದುವರಿಸ್ತೀವಿ, ಇದನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಇದಿಷ್ಟು ಮುನಿರತ್ನ ಅವರು ಹೇಳ್ತಾ ಇರುವಂಥ ಮಾತು. ಇವತ್ತು ಕೂಡ ಚರ್ಚೆಗೆ ಅವಕಾಶವನ್ನು ಕೊಡಬೇಕು. ಚರ್ಚೆಗೆ ಅವಕಾಶವನ್ನು ಕೊಟ್ಟಿಲ್ಲ ಅಂತಂದ್ರೆ ನಾವು ನಿರಂತರವಾಗಿ ಧರಣಿಯನ್ನು ಮಾಡ್ತೀವಿ. ಸದನ ಮುಗಿಯೋವರೆಗೂ ಕೂಡ ನಾವು ಧರಣಿ ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನಡಾಬ್ ಜೊತೆ ಕಾರ್ತಿಕ್, ಟಿವಿ5 ಕನ್ನಡ, ಬೆಂಗಳೂರು.